ಬ್ರಹ್ಮಶ್ರೀ ಮೀಡಿಯಾಕ್ಕೆ ಸ್ವಾಗತ. ನಾನು ಸುಧಾಕರ್ ಪೂಜಾರಿ. ಸ್ನೇಹಿತರೆ, ಪ್ರೊಜನಿ ಮ್ಯಾಪಿಂಗ್ ಅಂದರೆ ಏನು ಮತ್ತು ಹೇಗೆ ನಡೀತದೆ? ಪ್ರೊಜನಿ ಮ್ಯಾಪಿಂಗ್ ಅಂತ ಹೇಳಿದರೆ ಸಂಬಂಧಗಳನ್ನು ಗುರುತಿಸುವ ಮೂಲಕ ನಡೆಯುವಂಥ ಪ್ರಕ್ರಿಯೆ, ಅದು ಪ್ರೊಜನಿ ಮ್ಯಾಪಿಂಗ್. ಅಂದರೆ 2002ರಲ್ಲಿ ಅವರಿಗೆ ವೋಟಿಂಗ್ ರೈಟ್ಸ್ ಇರಲಿಲ್ಲ. ಇವಾಗ ವೋಟಿಂಗ್ ಬಂದಿದೆ. ಅಂದರೆ 1987ರ ನಂತರ ಹುಟ್ಟಿದವರಿಗೆ ಇದು ಪ್ರೊಜನಿ ಮ್ಯಾಪಿಂಗ್ ಮಾಡಬೇಕಾಗ್ತದೆ. ಈ ನಿಟ್ಟಿನಲ್ಲಿ ನಾವು ಹೇಗೆ ಈ ಫಾರ್ಮನ್ನು ತುಂಬಿಸಬೇಕಂತ ನೋಡುವ. ಇದರಲ್ಲಿ ಫಾರ್ ಎಕ್ಸಾಂಪಲ್ ಭಾಸ್ಕರ್ ಜಿ ಪೂಜಾರಿ ಅವರ ಹೆಸರು 2002ರ ಮತದಾರರ ಪಟ್ಟಿಯಲ್ಲಿ ಇಲ್ಲ. ಈಗ ಅವರಿಗೆ ಪ್ರೊಜನಿ ಮ್ಯಾಪಿಂಗನ್ನು ನಾವು ಮಾಡ್ತೇವೆ. ಇವಾಗ ಪ್ರೊಜನಿ ಮ್ಯಾಪಿಂಗ್ ಮಾಡಬೇಕಾದ್ರೆ ಈ ಫಸ್ಟ್ ಕಾಲಮ್ ತುಂಬಿಸೋದು ಬೇಡ. ಎರಡನೇ ಕಾಲಮ್ ಇದೆಯಲ್ಲ, ಇಲ್ಲಿ ನೋಡಿ, ಇದನ್ನು ತುಂಬಿಸಬೇಕಾಗ್ತದೆ. ಇಲ್ಲಿ ಏನು ತುಂಬಿಸ್ಬೇಕಂತ ಹೇಳಿದ್ರೆ, ಹಿಂದಿನ ವಿಶೇಷ ಸಮಗ್ರ ಪರಿಷ್ಕರಣೆಯ ಮತದಾರರ ಪಟ್ಟಿಯಲ್ಲ ಮತದಾರರ ಸಂಬಂಧೀಯ ವಿವರಗಳು. ಇದು ನಾವು ಗಮನಿಸಬೇಕು. ಸಂಬಂಧೀಯ ವಿವರ ಇಲ್ಲಿ ತುಂಬಿಸಬೇಕಾದ ಏನಂತ ಹೇಳಿದ್ರೆ ಸಂಬಂಧೀಯ ವಿವರಗಳನ್ನು ತುಂಬಿಸಬೇಕು. ಹಾಗಾದರೆ ಯಾರ ಮೂಲಕ ಅವರನ್ನು ಗುರುತಿಸ್ತಾ ಇದ್ದೇವೆ ಅಂತ. ಹೆಸರು, ಯಾರ ಹೆಸರನ್ನು ಕೊಡಬೇಕಂತ ಹೇಳಿದ್ರೆ ಇವರ ತಂದೆಯ ಹೆಸರನ್ನು ಕೊಡಬೇಕಾಗ್ತದೆ. ಇವರ ಹೆಸರಲ್ಲ, ತಂದೆಯ ಹೆಸರು. ಯಾರ? ಭಾಸ್ಕರ್ ಜಿ ಪೂಜಾರಿ ಅವರ ತಂದೆಯ ಹೆಸರು ಗೋವಿಂದ ಪೂಜಾರಿ. ಸೊ ಇವಾಗ ಸೆಕೆಂಡ್ ಇರುವಂಥದ್ದು ನೋಡಿ, ಇಲ್ಲಿ ಮತದಾರರ ಭಾವಚಿತ್ರ ಗುರುತಿನ ಚೀಟಿ ಸಂಖ್ಯೆ ಸಿಕ್ಕಿದ್ರೆ ನಿಮ್ಮಲ್ಲಿ ಇದ್ರೆ ಕೊಡ್ಬೋದು, ಇಲ್ಲದಿದ್ದರೆ ಕೊಡದಿದ್ರು ಏನು ಪ್ರಾಬ್ಲಮ್ಸ್ ಇಲ್ಲ. ಮೂರನೇದು ಇರುವಂಥದ್ದು ಸಂಬಂಧಿಯ ಹೆಸರು. ಅಂದರೆ ಯಾರ ಸಂಬಂಧಿಯ? ಗೋವಿಂದ ಪೂಜಾರಿ ಅವರನ್ನು ಗುರುತಿಸಲಿಕ್ಕೆ ಯಾರ ಸಂಬಂಧಿಯ ಹೆಸರನ್ನು ನಾವಿಲ್ಲಿ ಪ್ರಕಟಿಸಬೇಕಾಗಿದೆ. ಸಂಬಂಧಿ ಹೆಸರು ಕಾಂತು ಪೂಜಾರಿ, ಇವರ ತಂದೆ ಹೆಸರು. ಇವರ ಮೂಲಕ ನಾವು ಗುರುತಿಸ್ತಾ ಇದ್ದೇವೆ ಗೋವಿಂದ ಪೂಜಾರಿ ಅವರನ್ನು. ಆದ್ದರಿಂದ ಇವರ ಹೆಸರನ್ನು ನಾವು ಕೊಡಬೇಕಾಗುತ್ತೆ. ಏನು ಸಂಬಂಧ? ತಂದೆ. ಒಂದು ವೇಳೆ ತಾಯಿ ಹೆಸರನ್ನು ಕೊಡೋದಾದರೆ ಇಲ್ಲಿ ತಾಯಿ ಅಂತ ಕೊಡಬೇಕು. ಇಲ್ಲಿ ತಾಯಿ ಹೆಸರು ಇರ್ಬೋದು, ಬೇರೆ ಹೆಸರು ಇರ್ಬೋದು. ಕಾಂತು ಪೂಜಾರಿ ಅವರ ಹೆಂಡತಿ ಅಥವಾ ಗೋವಿಂದ ಪೂಜಾರಿ ಅವರ ತಾಯಿ, ಅವರ ಮೂಲಕ ಗೋವಿಂದ ಪೂಜಾರಿ ಅವರನ್ನು ಗುರುತಿಸೋದಾದರೆ ತಾಯಿಯ ಹೆಸರನ್ನು ಕೊಡುವಂಥದ್ದು. ಮತ್ತು ಇಲ್ಲಿ ತಾಯಿ ಅಂತ ಹೇಳುವಂಥದ್ದು. ಮತ್ತೆ ಇರುವಂಥದ್ದು ಜಿಲ್ಲೆ. ಯಾವ ಜಿಲ್ಲೆಯವರು ಇವರು? ಉಡುಪಿ ಜಿಲ್ಲೆ, ಅದನ್ನು ಬರೆಯುವಂಥದ್ದು. ಇನ್ನು ರಾಜ್ಯ ಯಾವುದು? ಕರ್ನಾಟಕ, ಅದನ್ನು ಬರೆಯುವಂಥದ್ದು. ವಿಧಾನಸಭಾ ಕ್ಷೇತ್ರ ಹೆಸರು ಬರೆಯುವಂಥದ್ದು. ಇವರು ಎಲ್ಲಿಯವರು? ಕಾಪು ವಿಧಾನಸಭಾ ಕ್ಷೇತ್ರ. ಮುಂದೆ ಇರುವಂಥದ್ದು ವಿಧಾನಸಭಾ ಕ್ಷೇತ್ರದ ಸಂಖ್ಯೆ. ಇದು 121 ಇವಾಗ ಇದೆ. ಮೇ ಬಿ ಒಂದು ವೇಳೆ ಆ ಸಮಯದಲ್ಲಿ 2002ರಲ್ಲಿ ಯಾವುದಿತ್ತೋ ಅದನ್ನು ನಮೂದಿಸಬೇಕಾಗ್ತದೆ. ಸೊ ಇನ್ನು ಮುಂದಕ್ಕೆ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಮತ್ತು ಹೆಸರು ಕಾಪ್ ಅಂತ ಬರೆಯುವಂಥದ್ದು. ಮತ್ತೆ ಭಾಗ ಸಂಖ್ಯೆ, ಬೂತ್ ಸಂಖ್ಯೆ, ಮತ್ತೆ 86 ಬೂತ್ ಸಂಖ್ಯೆ. ಕ್ರಮ ಸಂಖ್ಯೆ ಎಷ್ಟಿತ್ತು? 150 ಇತ್ತು. ಸೊ ಇವಾಗ ಮುಂದೆ ಒಂದು ಕಾಲಮ್ ಇದೆ. ಈ ಕಾಲಮ್, ಮೂರನೇ ಕಾಲಮ್ ಇದೆ. ಇಲ್ಲಿ ಕೇಳಿದ್ದಾರೆ ಏನಂತ ಹೇಳಿದ್ರೆ ಜನ್ಮ ದಿನಾಂಕ. ಭಾಸ್ಕರ್ ಪೂಜಾರಿ ಅವರ ಜನ್ಮ ದಿನಾಂಕವನ್ನು ಬರೆಯುವಂಥದ್ದು 26/4/1964. ಮುಂದೆ ಆಧಾರ್ ಸಂಖ್ಯೆ ಇದ್ದರೆ ಕೊಡ್ಬೋದು. ಸೊ ಕೊಡುವಾಗ ಮಾತ್ರ ಸರಿಯಾಗಿ ಕೊಡಬೇಕು. ನೆಕ್ಸ್ಟ್ ಮೊಬೈಲ್ ಸಂಖ್ಯೆ. ಅವರ ಮೊಬೈಲ್ ಸಂಖ್ಯೆ 9632931252. ಇದು ಇವಾಗ ಇರ್ತಕ್ಕಂಥ ಮೊಬೈಲ್ ಸಂಖ್ಯೆಯನ್ನು ಕೊಡುವಂಥದ್ದು. ತಂದೆಯ ಅಥವಾ ಪೋಷಕರ ಹೆಸರು. ಯಾರ ತಂದೆ? ಇವರ ತಂದೆ. ಯಾರ? ಭಾಸ್ಕರ್ ಜಿ ಪೂಜಾರಿ ಅವರ ತಂದೆ ಗೋವಿಂದ ಪೂಜಾರಿ. ನೆಕ್ಸ್ಟ್ ತಂದೆಯ ಪೋಷಕರ ಮತದಾರರ ಭಾವಚಿತ್ರ ಗುರುತಿನ ಚೀಟಿ ಸಂಖ್ಯೆ. ಇದು ಸರಿಯಾಗಿ ಗೊತ್ತಿದ್ರೆ ಹಾಕ್ಬೋದು, ಇಲ್ಲದಿದ್ದರೆ ಬಿಟ್ಟು ಬಿಡ್ಬೋದು, ನೋ ಪ್ರಾಬ್ಲಮ್. ನೆಕ್ಸ್ಟ್ ತಾಯಿ ಹೆಸರು. ಭಾಸ್ಕರ್ ಜಿ ಪೂಜಾರಿ ಅವರ ತಾಯಿಯ ಹೆಸರು ಇಲ್ಲಿದೆ ನೋಡಿ. ಅವರ ತಾಯಿಯ ಹೆಸರು ಸಂಕಿ ಪೂಜಾರಿ. ನೆಕ್ಸ್ಟ್ ಇರುವಂಥದ್ದು ತಾಯಿಯ ಮತದಾರರ ಭಾವಚಿತ್ರ ಗುರುತಿನ ಚೀಟಿ ಸಂಖ್ಯೆ. ಗೊತ್ತಿದ್ರೆ ಬರಿಬೋದು, ಇಲ್ಲದಿದ್ದರೆ ಅದನ್ನು ಕೂಡ ಖಾಲಿ ಬಿಡ್ಬೋದು, ತುಂಬಿಸ್ಬೇಕಂತ ಇಲ್ಲ. ನೆಕ್ಸ್ಟ್ ಸಂಗಾತಿಯ ಹೆಸರು. ಯಾರ ಸಂಗಾತಿಯ ಹೆಸರು? ಭಾಸ್ಕರ್ ಜಿ ಪೂಜಾರಿ ಅವರ ಸಂಗಾತಿಯ ಹೆಸರು. ಅವರ ಹೆಸರು ವಿನೋದ ಬಿ ಪೂಜಾರಿ. ಮುಂದೆ ಇರುವಂಥದ್ದು ಸಂಗಾತಿಯ ಮತದಾರರ ಭಾವಚಿತ್ರ ಗುರುತಿನ ಚೀಟಿ ಸಂಖ್ಯೆ. ಅದು ಕೂಡ ಗೊತ್ತಿದ್ರೆ ಬರಿಬೋದು, ಇಲ್ಲದಿದ್ದರೆ ಬಿಡ್ಬೋದು. ಇದಿಷ್ಟು ಮಾಡಬೇಕಾದದ್ದು. ನೆಕ್ಸ್ಟ್ ನಾವು ಇದನ್ನು ಗಮನಿಸಬೇಕು. ನೋಡಿ, ಇಲ್ಲಿ ಬರೆದಿದ್ದಾರೆ ಅವರು. ಮೇಲೆ ಉಲ್ಲೇಖಿಸಿರುವ ಮತದಾರರ ನಾನು ನನ್ನ ಕುಟುಂಬ ಸದಸ್ಯರು ಯಾವುದೇ ಇತರ ದೇಶದ ಪೌರತ್ವವನ್ನು ಪಡೆದಿರುವುದಿಲ್ಲ. ಅಂದರೆ ಏನಂತ ಹೇಳಿದ್ರೆ, ನಾವು ಇದನ್ನು ಕಂಪ್ಲೀಟಾಗಿ ನಾವೆಲ್ಲ ಓದಿದ್ದೇವೆ, ಇದನ್ನು ಕರೆಕ್ಟಾಗಿ ತುಂಬಿಸಿದ್ದೇವೆ ಅನ್ನೋದನ್ನು ನಾವು ರುಜುವಾತುಪಡಿಸಬೇಕಾಗ್ತದೆ.
ಅವರಿಗೆ ಹೇಳಬೇಕಾಗ್ತದೆ. ಆದ್ದರಿಂದ ಇದನ್ನೆಲ್ಲ ಓದಬೇಕು. ಒಮ್ಮೆ ಈ ಇಷ್ಟು ವಿಚಾರಗಳನ್ನು ನಾವು ಓದಬೇಕು. ಓದಿದ ಮೇಲೆ ನಮ್ಮ ಸಹಿಯನ್ನು ಹಾಕಬೇಕು. ಮತದಾರರ ಸಹಿ ಹಾಕದೇ ಇದ್ದರೆ ನಿಮ್ಮ ಈ ಫಾರ್ಮ್ ಮಾನ್ಯ ಆಗುವುದು. ಆದ್ದರಿಂದ ನಿಮ್ಮ ಸಹಿಯನ್ನು ಇಲ್ಲಿ ಹಾಕುವಂಥದ್ದು ಅಥವಾ ಎಡಗೈ ಹೆಬ್ಬೆರಳ ಗುರುತನ್ನು ಹಾಕುವಂಥದ್ದು ಅಥವಾ ಕುಟುಂಬದ ಯಾವುದೇ ವಯಸ್ಕ ಸದಸ್ಯರ ಸಹಿ. ನೀವಿಲ್ಲ ಅಂತ ಹೇಳಿದರೆ ನೀವು ಇರಲೇಬೇಕಂತಿದ್ಯಾ? ಇಲ್ಲ, ಖಂಡಿತವಾಗಿಲ್ಲ. ಅದರಲ್ಲಿ ಕುಟುಂಬದ ಯಾವುದೇ ವಯಸ್ಕ ಸದಸ್ಯರ ಸಹಿ ಹಾಕುವಂಥದ್ದು. ಬಟ್ ಅಲ್ಲಿ ಏನು ಬರ್ತಿದ್ದಾರೆ ಅಂತ ಹೇಳಿದ್ರೆ ಸಂಬಂಧವನ್ನು ಉಲ್ಲೇಖಿಸಿ. ಏನು ಸಂಬಂಧ? ಒಂದು ವೇಳೆ ನಿಮ್ಮ ಮಗ ತುಂಬಿಸ್ತಾ ಇದ್ದಾರೆ, ನಿಮಗೆ ಮತ್ತು ಅವರಿಗೆ ನಿಮ್ಮ ಫಾರ್ಮ್ಗೆ ಸೈನ್ ಹಾಕಿದ್ದಾರೆ, ಏನು ಸಂಬಂಧ ಅನ್ನೋದನ್ನು ಕ್ಲಿಯರ್ ಆಗಿ ಬರೆಯುವಂಥದ್ದು ದಿನಾಂಕದೊಂದಿಗೆ. ಅದು ಕೂಡ ಬಹಳ ಇಂಪಾರ್ಟೆಂಟ್. ಯಾವ ಡೇಟ್ಗೆ ನೀವು ಕೊಟ್ಟಿದ್ದೀರಿ ಅನ್ನೋದು ಗೊತ್ತಾಗಬೇಕು. ಅದು ಕೂಡ ಬಹಳ ಇಂಪಾರ್ಟೆಂಟ್. ಅಷ್ಟು ಮಾಡಿ ನೀವು ನಿಮ್ಮ BLOಗಳ ಸಹಿಯನ್ನು ಒಂದು ಪೇಪರ್ಗೆ, ನಿಮ್ಮ ಮನೆಯಲ್ಲಿರುವಂಥ ಪೇಪರ್ಗೆ ಇಟ್ಟುಕೊಳ್ಬೇಕು. ನೋಡಿ, BLOರವರ ಸಹಿಯನ್ನು ಪಡ್ಕೊಂಡು ನೀವು ಮನೆಯಲ್ಲಿ ಇಟ್ಕೊಳ್ಬೇಕು. ಇಲ್ಲಾಂದರೆ ಅವರು ತುಂಬಿಸಿದ್ದಾರೆ ಅಂತ ಆಗೋದಿಲ್ಲ. ಆದ್ದರಿಂದ ಯಾರು BLO ಇರ್ತಾರೆ, ಇದೇ ಉದಾಹರಣೆಗೆ ಇಲ್ಲಿ ಯಾರಿದ್ದಾರೆ, ಲಕ್ಷ್ಮಿಯವರ ಸಹಿಯನ್ನು ಪಡ್ಕೊಳ್ಳೋಣ. ಇದಿಷ್ಟು ಮಾಡಬೇಕಾಗ್ತದೆ. ಮತದಾರರ ಪಟ್ಟಿಗೆ ಪ್ರಕ್ರಿಯೆಗೆ ಸೇರ್ಪಡೆಯಾಗುವುದಕ್ಕೆ ಏನು ಸಮಸ್ಯೆಗಳು ಆಗುವುದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಮ್ಮ ಬ್ರಹ್ಮಶ್ರೀ ಮೀಡಿಯಾದಿಂದ ಜನಜಾಗೃತಿ ಕಾರ್ಯಕ್ರಮಕ್ಕೆ ನೀವೆಲ್ಲ ವೀಕ್ಷಣೆ ಮಾಡಿದ್ದಕ್ಕೆ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಇಂತಹ ಇನ್ನಷ್ಟು ವಿಶೇಷ ವಿಡಿಯೋಗಳಿಗಾಗಿ ಬ್ರಹ್ಮಶ್ರೀ ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ.